ಅದಿರ್ಲಿ, ದುಡ್ಡು ತಂದಿದ್ಯಾ ತಾನೆ? ಅಷ್ಟು ದುಡ್ಡು ಇಲ್ಲೇ ಇದೆ ಸಿಂಕು, 30,000. ಅದೇ ದುಡ್ಡು ಅವಳ ಕೈಯಲ್ಲಿರೋ ದುಡ್ಡು ನಮ್ಮ ಕೈಗೆ ಬರ್ಬೇಕು ಮಗ. ಅಂತೂ ನೀನ್ ಸಾಧಿಸ್ಬಿಟ್ಟೆ ಗೀತಾ. ಅದ್ ಸರಿ, ನಿಮ್ ಮನೆಯವ್ರು ಏನಂದ್ರು? ಅನ್ನೋದಕ್ಕೆ ಮಾತು ಬರ್ಬೇಕಲ್ವಾ ಸಿಂಕು. ಸೋತಾಗ 1000 ಮಾತಾಡೋ ಜನ ಗೆದ್ದಾಗ ಬಾಯಿ ಮುಚ್ಕೊಂಡಿರ್ತಾರ ಅಷ್ಟೇ. ಗೀತಾ, ಮೊದ್ಲು ಈ ದುಡ್ಡನ್ನ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಕಟ್ಬೇಕು, ಅವಾಗ್ಲೇ ನಿಜವಾದ ಗೆಲ್ವು. ಅದನ್ನೇ ನನ್ ಗಂಡನ ಮನೆಯವ್ರಿಗೆ ಹೇಳಿ ಬಂದಿದ್ದೀನಿ ದಿವ್ಯಾ. ಹೊಡನ್ವಾ? ನಡಿ ಮಗ, ಸ್ಪೀಡಾಗಿ ಅವಳ ಪಕ್ಕ ಹೋಗೋ. ನಮ್ ಬ್ಯಾಗ್ ಕಿತ್ಕೊಂಡ್ಬಿಡ್ತೀನಿ, ಹಂಗೆ ಎಸ್ಕೇಪ್ ಆಗ್ಬಿಡು. ಅಲ್ಲ ವಿಜಯ್, ಹೆಂಡತಿ ಬ್ಯಾಗ್ ಗುಡ್ಸೋ ಗಂಡ ಆಗ್ಬಿಡ್ತಿಯಲ್ಲೋ. ಅವಳು ನನ್ನ ಹೆಂಡತಿ ಅಲ್ಲ. ಗೊತ್ತಾಗುತ್ತಲ್ಲ. ಹೆಲ್ಮೆಟ್ ಹಾಕ್ತೀವಲ್ಲ, ಹಾಕೋ ಹೆಲ್ಮೆಟ್. ಹಿಡ್ಕೋ. ರೀ, ಅದೇನ್ ಮಾಡ್ತಿದ್ದೀರಾ ಸ್ಪಷ್ಟವಾಗಿ ಹೇಳಿ. ನೋಡೆ, ಐಡಿಯಾ ಅನ್ನೋದೊಂದು ಕಿಡಿ, ಅದು ನಿಧಾನಕ್ಕೆ ಬೆಳಗಿಸ್ತಾ ಬೆಳಗಿಸ್ತಾ ಮನೆ ಬೆಳಗೋ ದೀಪ ಆಗೋ ಸಮಯ ಬಂದಿದೆ. ಕ್ಲಾರಿಟಿ ಬಂದಮೇಲೆ ಬಿಡಿಸಿ ಹೇಳ್ತೀನಿ ಬಿಡು. ನೀವೇನ್ ಬೇಕಾದರೂ ಮಾಡಿ, ಆದರೆ ನಿಮ್ಮ ಸ್ವಂತ ಪರಿಶ್ರಮದಿಂದ ಮಾಡಿ. ನಮ್ಮ ಗೀತೆನ ಬಳಸ್ಕೋಬೇಡಿ. ಹಾಗಾದ್ರೆ ಗೀತನ್ನ ಸ್ವಂತ ಮಗಳಲ್ಲ ಅಂತ ಹೇಳ್ತಿದ್ಯೋ? ಎಂಥ ಮಾತಾಡ್ತಿದ್ದೀರಾ ರೀ ನೀವು? ನೀನು ಆಡ್ತಿರೋ ಮಾತು ಸ್ವಂತದನ್ನ ನಾವೇ ಉಪಯೋಗಿಸ್ಕೊಳ್ತಿದ್ರೆ ಹೇಗೆ ಹೇಳೆ? ಈಗ ಇದು ನನ್ನ ಕೈ, ಇದನ್ನ ಬಳಸ್ಕೊಳ್ದೆ ಡೈಲಿ ನಿನ್ ಕೈ ತುತ್ತಿನಕ್ಕಾಗತ್ತಾ? ಮದುವೆ ಮಾಡಿಕೊಟ್ಮೇಲೆ ಗೀತಾ ಗಂಡನ ಮನೆಗೆ ಸ್ವಂತ ಆಗ್ತಾಳೆ. ನಮ್ಮ ಪಾಲ್ಗೆ ಬಾಡಿಗೆ ಆಗ್ತಾಳೆ ಅಂತೀಯ? ಸರಿ, ಹಾಗಾದ್ರೆ ಹೆಣ್ಣು ಅನ್ನೋಳ ಪಾಲ್ಗೆ ತವರು ಅನ್ನೋದು ಬಾಡಿಗೆ ಮನೆ ಅನ್ಕೊಳ್ಳೋಣ. ಆದ್ರೆ 20 ವರ್ಷ ಅವಳು ಇಲ್ಲಿ ಬೆಳೆದಿರ್ತಾಳೆ ತಾನೆ, ಇದರ ಬಾಡಿಗೆ ಕಟ್ಟಲೇಬೇಕು ತಾನೆ. ಸೊ ನನ್ನ ಮಗಳಿಗೆ ತವರಿನ ಋಣನ ತೀರಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಯಾವುದೇ ದುಷ್ಟಾಲೋಚನೆ ಇಲ್ಲ, ಸರಳವಾದ ಲೆಕ್ಕಾಚಾರ ಅಷ್ಟೇ. ಗೀತಾ ದುಡ್ಡಿರೋ ಮನೆ ಸೇರಿದಾಳಲ್ಲ, ಅದಕ್ಕೆ ನಿಮಗೆ ಈ ದುರ್ಬುದ್ಧಿ ಬಂದಿರೋದು. ನೀನ್ ನೋಡೋ ದೃಷ್ಟಿಕೋನ ಸರಿ ಇಲ್ಲ, ಅದಕ್ಕೆ ಹಾಗನ್ನಿಸ್ತಾ ಇದೆ. ಈಗ ಹೇಳ್ತೀನಿ ಕೇಳು. ದೇವರು ಕೆಲವು ಸರಿ ಮಿಸ್ಟೇಕ್ ಮಾಡ್ಬಿಡ್ತಾನೆ ಕಣೆ. ಅದ್ರ ಪರಿಣಾಮನೇ ಕೆಲವರು ಶ್ರೀಮಂತರು, ಹಲವರು ಬಡವರು. ಈಗ ನೋಡು ಸುಶೀಲ, ಮಿನಿಸ್ಟ್ರು ಮನೆಯವರು ದುಡ್ಡಿರೋರು, ನಾವು ದುಡ್ಡು ಇಲ್ದೇನವರು. ಇಂಥ ಸಮಯದಲ್ಲಿ ಆ ಭಗವಂತನಿಗೆ ಜ್ಞಾನೋದಯ ಆಗಿ ಅಯ್ಯೋ ಪಾಪ ಇವ್ರಿಗಿಂತ ಅನ್ಯಾಯ ಮಾಡಿದ್ದೀನಲ್ಲ ಅಂತ ಸಡನ್ ಆಗಿ ಯಾವುದೋ ಒಂದು ದಾರಿನಲ್ಲಿ ನಮ್ಮ ಮನೆ ಎಳೆಯನ್ನ ಅವರ ಮನೆ ಬೆಳೆಯ ಜೊತೆ ಸೇರಿಸ್ತಾನೆ. ಇದೇ ಆಕ್ಸಿಡೆಂಟಲ್ ಆಗಾದ ಗೀತಾ ವಿಜಯ್ ಮದುವೆ. ಈಗ ಶ್ರೀಮಂತಿಕೆ ಇಲ್ಲೂ ಬೆಳೆಯೋದು ಬೇಡವೇನೆ ಅಂದ್ರೆ? ಅಯ್ಯಯ್ಯ, ಅದೇನ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತೀಯೇ? ಮೊದ್ಲು ಕಾಫಿ ಕೊಡು. ಒಂದು ಎಷ್ಟೊತ್ತಾಯ್ತು ಅಯ್ಯ. ಸುಶೀಲ, ದೇವರು ಅವಕಾಶ ಕೊಟ್ಟಿದ್ದಾನೆ, ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಕಣ್ಮುಂದೆ ಹಣದ ಚೀಲ ಇಟ್ಟಿದ್ದಾನೆ, ಅದನ್ನ ಕೇಳ್ಕೊಂಡಾದ್ರೂ ತರಬೇಕು, ಇಲ್ಲ ಕಿತ್ಕೊಂಡಾದ್ರೂ ಬರಬೇಕು.
ತಂಗಿಮ್ಮ ಯಾರ್ದು ಫೋನು ಗೊತ್ತು, ರಿಂಗ್ ಆಗ್ತಿದೆ ತಂಗಿವ. ಆದ್ರೂ ನಾನು ರಿಸೀವ್ ಮಾಡಲ್ಲ. ಅಯ್ಯೋ ಒಂದ್ಸರ್ತಿ ರಿಸೀವ್ ಮಾಡಿ ಮಾತಾಡು ತಂಗಿವ, ಏನಾಗ್ಬೇಕು? ಅದು ಗೀತಾ ಮಾಡ್ತಾ ಇರೋ ಫೋನು. ದುರಾಂಕಾರದಲ್ಲಿ ಕೊಬ್ಬಲ್ಲಿ ಕೊನೆಗೂ ನಾನ್ ಸೋತೆ ಅಂತ ಹೇಳೋದಕ್ಕೆ ಮಾಡ್ತಾ ಇರೋ ಫೋನ್. ಅಯ್ಯೋ ಅದೆಲ್ಲ ತಂಗಿವ, ವಿಷಯ ಬೇರೆನೋ ಇರುತ್ತೆ. ಒಂದ್ಸರಿ ರಿಸೀವ್ ಮಾಡಿ ಮಾತಾಡು ನನ್ನ ತಂಗಿಯವ್ವ. ಮಾತಾಡೋದಕ್ಕೆ ಇನ್ನೇನಿರುತ್ತೆ? ನಾನು ಫೀಸ್ ಕಟ್ಟಿದೆ, ನಾನು ಗೆದ್ದೆ, ನೀನ್ ಸೋತೆ, ಇದನ್ನ ಹೇಳೋದಕ್ಕೆ ಮಾಡಿರ್ತಾಳೆ. ಮತ್ತದೇ ಮಾತಾಡ್ತಿದ್ಯಲ್ಲ ತಂಗಿಯವ್ವ, ವಿಷಯ ಬೇರೆ ಏನೋ ಇರುತ್ತೆ. ರಿಸೀವ್ ಮಾಡಿ ಒಂದ್ಸರಿ ಮಾತಾಡು. ಬೇರೆ ವಿಷಯ ಇನ್ನೇನಿರೋದಕ್ಕೆ ಸಾಧ್ಯ ಅಣ್ಣ? ಫೀಸ್ ಕಟ್ಟಕ್ಕಾಗ್ತಿಲ್ಲ, ನಾನು ಸೋತೆ, ನಿಮ್ಮ ಕಾಲ್ ಹಿಡಿದು ನಾನು ಕ್ಷಮೆ ಕೇಳಬೇಕು ಅಂತ ಫೋನ್ ಮಾಡಿದಾಳು. ಏನ್ ಹೇಳ್ತಾ ಇದೀಯ ಅಣ್ಣ? ಅದಕ್ಕೆ ಹೇಳ್ತಿರೋದು ತೆಗೆಯವ್ವ, ವಿಷಯ ಬೇರೇನೋ ಇರುತ್ತೆ. ರಿಸೀವ್ ಮಾಡು ತೆಗೆಯವ್ವ. ಇಲ್ದೇ ಇದ್ರೆ ನನ್ನನ್ನ ಆಡ್ಕೊಳ್ಳೋದನ್ನ ನಾನು ಕೇಳಿಸ್ಕೊಳ್ಬೇಕಾ? ನೋವೇ ಚಾನ್ಸೇ ಇಲ್ಲ ತಂಗೆವ್ವ. ಗೀತಾ ಬಾಯಿಂದ ನಾನು ಸೋತೆ, ನಿಮ್ಮ ಕಾಲ್ ಹಿಡ್ಕೋತೀನಿ ಅನ್ನೋ ಡೈಲಾಗ್ ಬಂದಿಲ್ಲ ಅಂತಂದ್ರೆ ನನ್ನ ತಂಗೆವ್ವ, ನನ್ನ ಹೆಸರು ನಾನು ಚೇಂಜ್ ಮಾಡ್ಕೋತೀನಿ. ಅದ್ ಹೇಗೆ? ನಾನೊಂದು ಭಯಂಕರವಾದ ಐಡಿಯಾ ಮಾಡಾಯ್ತು ತಂಗೆವ್ವ. ಅದನ್ನು ನಮ್ಮ ವಿಜಯ್ ಕುಮಾರ ಕಾರ್ಯರೂಪಕ್ಕೆ ತಂದಾಯ್ತು. ಈಗ ಗೀತಾಳ ಹತ್ರ ಫೀಸ್ ಕಟ್ಟಕ್ಕೆ ನಯಾ ಪೈಸೆ ಇಲ್ಲ. ನೋ. ನಿಜನಾ? 100% ತಂಗಿಯವ್ವ. ಅದಕ್ಕೆ ಹೇಳಿದ್ ನಾನು, ವಿಷಯ ಬೇರೆನೇ ಇರುತ್ತೆ, ನೀನು ಫೋನ್ ರಿಸೀವ್ ಮಾಡು ಅಂತ. ಅದು ಕ್ಷಮೆಯಾಚನೆಯ ಕಾಲಿಂಗು. ಬೇಕಾಗಿಲ್ಲ. ಅಂದ್ರೆ ಏನ್ ತಂಗಿಯವ್ವ? ನಿನಗೆ ಆ ಗೀತಾ ಕ್ಷಮೆ ಬೇಡವಾ? ಆ ಗೀತಾ ಸೋಲು, ಕಣ್ಣೀರು, ಮುಜುಗರ, ಹತಾಶೆ ಅದೆಲ್ಲ ನನ್ನ ಕಣ್ಣು ಮುಂದೆ ನೋಡಬೇಕು, ಆನಂದಿಸ್ಬೇಕು. ಅದನ್ನ ನಾವು ಸಂಭ್ರಮಿಸ್ಬೇಕು ಅಂದ್ರೆ ನಾವಲ್ಲಿರ್ಬೇಕು. ನಡಿ, ಕಾಲೇಜಿಗೆ ಹೋಗೋಣ. ಗೀತಾ ಕಟ್ಟಲಾಗದ ಫೀಸಿನ ಅಂತಿಮ ಘಟ್ಟ, ಕ್ಲೈಮ್ಯಾಕ್ಸ್ ನನ್ನ ಕಣ್ಣೆದುರುಗಡೆನೆ ಆಗ. ಯಾರಿಗೆ ಫೋನ್ ಮಾಡ್ತಿದ್ಯಾ? ನಮ್ಮ ಅತ್ತೆಗೆ ಕಣೆ. ಅವ್ರಿಗೆ ಯಾಕೆ ಫೋನ್ ಮಾಡ್ತಿದ್ಯಾ? ಸಂಪಾದಿಸ ಈ ದುಡ್ಡನ್ನ ಕಿತ್ಕೊಂಡೋಗ ಕಚಡ ಕೆಲಸ ಅವರೇ ಮಾಡ್ಸಿರ್ತಾರ ಕಣೆ. ಏನು? ಹೌದು, ಹೇಗಾದ್ರೂ ಮಾಡಿ ನನ್ನ ಸೋಲಿಸ್ಬೇಕನ್ನ ನಿರ್ಧಾರಕ್ಕೆ ನಾನ್ ಬಲಿಯಾಗ್ಬಿಟ್ಟೆ. ಈಗ ಏನೇ ಮಾಡ್ತೀಯಾ? ನಿನ್ನೆ ಅವ್ರು ತೊಂದರೆ ಕೊಟ್ಟಿದ್ರು, ಆದ್ರೆ ಬೇರೆ ಏನೋ ಮಾಡಕ್ಕೆ ನನ್ನ ಹತ್ರ ಟೈಮ್ ಇತ್ತು. ಈಗ ಸಮಯನೂ ಇಲ್ಲ. ಇರೋ ಸಮಯದಲ್ಲಿ 25,000 ನಿಂಗೆ ಸಂಪಾದಿಸಕ್ಕೂ ಆಗಲ್ಲ. ಅಳ್ಬೇಡ ಗೀತಾ, ಸಮಾಧಾನ ಮಾಡ್ಕೋ. ನಾನ್ ಅಳ್ತಿಲ್ಲ. ನಿನ್ ನೋವು ನಮ್ಗೆ ಅರ್ಥ ಆಗತ್ತೆ ಕಣೆ. ನಿನ್ ಪ್ರಯತ್ನ ನೀನ್ ಪಟ್ಟಿದೀಯ. ಅವ್ರು ಹಾಳು ಮಾಡಿದ್ರು ಅನ್ನೋ ಮಾತ್ರಕ್ಕೆ ನೀನ್ ಸೋತೆ ಅಂತ ಅಲ್ಲ ಕಣೆ. ಬೇಡ, ನಿಮ್ ಸಮಾಧಾನ ಮಾತ್ ನನಗ್ ಬೇಕಾಗಿಲ್ಲ. ಮೊದ್ಲಿನಿಂದ ಹೊರಟೋಗಿ. ಅಲ್ವೇ ಗೀತಾ, ಇವಾಗ ನೀನ್ ಏನ್ ಮಾಡ್ತೀಯಾ? ಏನೋ ಮಾಡ್ಕೊಂಡ್ ಸಾಯ್ತೀನಿ. ಇಲ್ಲಿಂದ ಮೊದ್ಲು ಹೊರಟೋಗಿ. ನನ್ ಬದುಕು ನನ್ನಿಷ್ಟ. ನನಗ್ ಯಾರ ಸಹಾಯನೂ ಬೇಡ, ನಿಮ್ ಸಿಂಪತನೂ ಬೇಡ, ನಿಮ್ ಸಮಾಧಾನೂ ಬೇಡ. ಮೊದ್ಲು ಇಲ್ಲಿಂದ ಹೊರಟೋಗಿ. ಅಲ್ವೇ ಗೀತಾ? ಹೊರಡಿ ಅಂದೆ. ಕಾಲೇಜ್ಗೆ ಟೈಮ್ ಆಯ್ತು, ಹೊರಡಿ ಅಂದೆ. ಟೈಮ್ ಕೆಟ್ಟಿರೋಳ್ ಜೊತೆ ನೀವ್ಯಾಕೆ ಟೈಮ್ ಪಾಸ್ ಮಾಡ್ತೀರಾ? ನನ್ನನ್ನ ನನ್ ಪಾಡಿಗೆ ಬಿಟ್ಟು ಹೊರಟೋಗಿ. ಹೋಗಿ ಅಂದೆ. ಅಲ್ಲ ಗೀತಾ, ಹೋಗಿ ಅಂದೆ.
ಏನೋ ವಿಜಯ್ ಇದು ಕಷ್ಟಪಟ್ಟಿರೋ ದುಡ್ಡಪ್ಪ. ಆದ್ರೆ ಕಷ್ಟ ಮಾತ್ರ ನಂದಲ್ಲ, ಆ ಗೀತಂದು. ಕಷ್ಟಪಟ್ಟ ದುಡ್ಡು ಕೈ ಹಿಡುತ್ತೆ ಅನ್ನೋ ಮೀಟರ್ ಗಟ್ಲೆ ಮಾತಾಡೋ ಮಾತು ಸುಳ್ಳಾಗ್ಬೇಕು. ಅದಕ್ಕೇನ್ ಮಾಡ್ಬೇಕಂತೀಯ ವಿಜಯ್? ಅವಳು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಇಷ್ಟಪಟ್ಟು ಖರ್ಚು ಮಾಡ್ರೋ, ಗುಂಡಾಕಿ ಪಾರ್ಟಿ ಮಾಡಿ ಎಂಜಾಯ್. ಆ ಗೀತಾ ಸೋಲನ್ನ ನೆಂಚ್ಕೊಂಡು ನನ್ ಗೆಲುವಿನ ಖುಷಿಲಿ ಪಾರ್ಟಿ ಮಾಡ್ರೋ. 2 ದಿನದಲ್ಲಿ 25,000 ದುಡ್ದು ಫೀಸ್ ಕಟ್ತೀನಿ ಅಂತ ದಿಮಾಗ್ ತೋರ್ಸೋ ಆ ಕೊಬ್ಬಿದ ಕೋಳಿ ಇವತ್ತು ಆ ಸ್ವಾಭಿಮಾನದ ಪುಕ್ಕ ಎಲ್ಲ ಕಳ್ಕೊಂಡು ಕಾಲೇಜಲ್ಲಿ ನಿಲ್ಬೇಕು. ಕಾಲೇಜಲ್ಲಿ ಸಂಜೆ 4 ಗಂಟೆಗಿದೆಯೋ ಸಿನಿಮಾ. ಆ ಸಿನಿಮಾದ ಹೆಸರು ಬಿರುಗಾಳಿಗೆ ಸೋತ ಗೀತ. ಟ್ಯಾಗ್ ಲೈನ್ ಏನ್ ಗೊತ್ತಾ? ವಿಜಯ್ ಚಂಡಮಾರುತ. ಫೀಸ್ ಕಟ್ಟೋಕಾಗ್ದೆ ನಲ್ಗಾಡ್ತಾ ಅವಳು ಮನ್ಸು ಮುದ್ದೆ ಆಗಿ ನನ್ ಕೈಯಲ್ಲಿ ಆಗಲ್ಲ ಅಂತ ಹೇಳೋ ಹೊತ್ತಿಗೆ ಅವಳ ಮುಖ ಹೇಗಿರುತ್ತೋ ನಾನ್ ನೋಡ್ಬೇಕು. ನನ್ನ ಎದುರಾಕೊಂಡು ನನ್ ತಾಯಿಗೆ ಚಾಲೆಂಜ್ ಮಾಡೋ ಆ ಗೀತಾ ಮುಖಕ್ಕೆ ಮಣ್ಣೆ. ಕ್ಯಾಪಲ್ಲಿ ಯಾರಾದ್ರೂ ಸಹಾಯ ಮಾಡ್ಬಿಟ್ರೆ ವಿಜಯ್? ನೋ ಚಾನ್ಸ್. ಸ್ವಾಭಿಮಾನ ಸರೆಂಡರ್ ಆಗೋ ಸುವರ್ಣ ಅವಕಾಶ ಕಣ ಇದು. ಆ ದೇವ್ರು ಕೂಡ ಸಹಾಯ ಮಾಡಕ್ಕೆ ಸಾಧ್ಯನೇ ಇಲ್ಲ. ಗೀತಾ, ಕಣ್ಣೊರೆಸ್ಕೋ, ಅಳ್ಬೇಡ. ನಿನ್ನಂತ ಹೆಣ್ಣಿಗೆ ಕಣ್ಣೀರು ಶತ್ರು. ನನ್ ಕಣ್ಣೀರ್ ನನಗ್ ಶತ್ರುಗಾಗ್ ಹೇಗ್ ಸಾಧ್ಯ ಮುದ್ದು ಮರಿ? ಶತ್ರುಗಳು ಹೊರಗಡೆಯಿಂದ ಬರ್ತಾರೆ, ಅಹಂಕಾರ ಇಟ್ಕೊಂಡು ನೀಚ್ ಕೆಲ್ಸಕ್ಕೆ ಕೈ ಹಾಕ್ತಾರೆ. ಎಂತ ಜನ ಮುದ್ದು ಮರಿಯೋರು. ಕಾಲ್ ಕತ್ತರಿಸಿ ಕುಂಟೆ ಬಲೆ ಆಟಕ್ಕೆ ಕರೆಯೋದು ಧರ್ಮನ ಮುದ್ದು ಮರಿ? ಆಗ್ದಿರೋ ಪರಿಸ್ಥಿತಿನ ಹುಟ್ಟಾಕಿ ಗೆದ್ದೆ ಅಂತ ಬೀಗೋದು ನ್ಯಾಯನ ಮುದ್ದು ಮರಿ? ಗೆಲ್ಲೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರಲ್ವಾ? ಇವ್ರುಗಳಿಗೆ ಧರ್ಮ ದಾಟನೆ ಗೊತ್ತಿಲ್ಲ, ಗೆಲ್ಲೋದಷ್ಟೇನ ಮುಖ್ಯ ಮುದ್ದು ಮರಿ. ಅದಕ್ಕೋಸ್ಕರ ಎಂತ ಹೀನಾಯ ಸ್ಥಿತಿಗೆ ಬೇಕಾದ್ರೂ ಇಳಿಬೋದ ಮುದ್ದು ಮರಿ? ಇಂಥ ಕೆಟ್ಟ ಜಗತ್ತಿನ ಮಧ್ಯೆ ನಿಂತನ ನೀನ್ ಹೇಗ್ ಉಳಿಸ್ಕೋತೀಯ ಗೀತಾ? ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಅಲ್ವಾ ಮುದ್ದು ಮರಿ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದು. ಆದ್ರೆ ಎಲ್ಲ ವ್ಯರ್ಥ ಆಗೋಯ್ತು. ಈಗೇನ್ ಮಾಡ್ಬೇಕು ಅನ್ನೋದಕ್ಕೆ ನನ್ನ ಹತ್ರ ಉತ್ತರನೇ ಇಲ್ಲ ಮುದ್ದು ಮರಿ. ಆದ್ರೆ ಎಲ್ಲ ಮಾಡಿ ಮುಗಿಸಿದ್ವಿ ಅನ್ನೋ ಹೆಮ್ಮೆಯಲ್ಲಿ ಅವ್ರು ಮೆರಿತಾ ಇರ್ತಾರೆ. ನ್ಯಾಯಕ್ಕೆ ನೇಣ್ ಹಾಕ್ಬಿಟ್ಟಿದ್ದಾರೆ ಮುದ್ದು ಮರಿ. ಅವ್ರ ದಿಮಾಕಿಗೆ ಒಂದು ಉತ್ತರ ಆಗೋ ಅವಕಾಶ ತಪ್ಪಾಯ್ತು ಮುದ್ದು ಮರಿ. ಈಗ ಉಳಿದಿರೋದ್ ಕೇವಲ ಅವ್ರ ದೌಲತ್ತು, ಅವ್ರ ಸುಳ್ಳು ಅಷ್ಟೇ. ಅಲ್ಲಿ ನೋಡ್ರಿ, ಗೀತಾ ಅವ್ರ ಅತ್ತೆ ಬರ್ತಿದ್ದಾರೆ. ವಿಜಿ, ಮದರ್ ಇಂಡಿಯನು? ಹೌದು ಕಣ. ಗೀತಾ ಸೋಲೋ ಈ ಟೈಮಲ್ಲಿ ನಮ್ ಮದರ್ ಇಂಡಿಯಾ ಇರ್ಬೇಕಾಗಿತ್ತು. ಅದ್ರ ಮಜಾನೇ ಬೇರೆ. ಲೋ ಇರ್ಬೇಕಲ್ಲ ಕಣೋ, ಅಲ್ಲೇ ಬರ್ತಾ ಇದಾರೆ ನೋಡ್ ವಿಜಯ್. ಅಮ್ಮ, ವಾಟ್ ಎ ಸರ್ಪ್ರೈಸ್. ಗೀತಾ ಸೋಲ್ನ ಎಂಜಾಯ್ ಮಾಡಕ್ ಬಂದ? ಬೀಳೋ ಮರದ ಗೋಳ್ ಕೇಳಕ್ ಬಂದೆ. ಹೂ ಕಣ ವಿಜಯ, ಬರ್ತಾ ಕಾಲ್ ಬೇರೆ ತೊಳ್ಕೊಂಡ್ ಬಂದಿದ್ದಾಳ ನನ್ನ ತಂಗಿಯವ, ಅದು ಮಿನರಲ್ ವಾಟರ್ ಅಲ್ಲಿ. ಯಾಕೆ ಹೇಳು? ಅವಳದೊಂದು ಕಾಲ್ ಹಿಡ್ಕೊಂಡು ಗೊಳೋ ತಳಬೇಕಲ್ವ, ಅದಕ್ಕೆ. ಅವಳು ಬಂದ್ಲಾ? ಇನ್ನೂ ಬಂದಿಲ್ಲ ಅಮ್ಮ. ಬರ್ತಾಳೆ, ಕಣ್ಣೀರ್ ಹಾಕೊಂಡು ಬರ್ತಾಳೆ. ಅವಳು ಬರ್ಲೇಬೇಕು. ಕ್ಲೈಮ್ಯಾಕ್ಸ್ನ ನಾನು ನೋಡ್ಲೇಬೇಕು. ಅಮ್ಮ, ನೀನು ಕಾಯ್ಬೇಕೇನಮ್ಮ? ಅವಳ ಸೋಲನ್ನ ನೋಡೋದಕ್ಕೆ ಕಾಯೋದ್ರಲ್ಲೂ ಒಂದು ಮಜಾ ಇದೆ ವಿಜಿ.
ನಿಜವಾಗ್ಲೂ ತಂಗ್ಯವ ಎಂಥ ಮಾತು ಹೇಳಿದೆ ತಂಗ್ಯವ. ಮತ್ತೆ ಯಾಕೆ ತಡ, ಇಲ್ಲಿ ಯಾಕೆ ಟೈಮ್ ವೇಸ್ಟ್ ಮಾಡೋದು? ಬಾ, ಮುಹೂರ್ತ ಮೀರ್ ಹೋಗುತ್ತೆ. ಓಹೋ, ಇಲ್ಲೇ ಇದೆ ಪಟಲಮ್ಮು. ಎಲ್ಲಿ ನಿಮ್ಮ ಮೇಡಮ್ಮು? ಆಹಾ, ಒಂದೊಂದು ಮುತ್ತು. ನಿಮಗೆ ಇವತ್ತು ಇದೆ. ಹೇಳು ದಿವ್ಯಾ. ಲೇ ಗೀತಾ, ಎಲ್ಲೇ ಇದ್ಯಾ? ಯಾಕೆ? ನಿಮ್ ಮತ್ತೆ ಭಾನುಮತಿ ಕಾಲೇಜಿಗೆ ಬಂದಿದ್ದಾರೆ, ನೀನ್ ಬರೋದಕ್ಕೋಸ್ಕರ ಕಾಯ್ತಾ ಇದಾರೆ ಅನ್ಸುತ್ತೆ. ನಾನ್ ಬರೋದಕ್ಕೆ ಅವ್ರು ಕಾಯ್ತಿಲ್ಲ ದಿವ್ಯಾ, ನನ್ ಸೋಲ್ ನೋಡಕ್ ಕಾಯ್ತಿರೋದವ್ರು. ಮೇಡಮ್ ಅವರ ಅಣ್ಣ ಮತ್ತೆ ವಿಜಯ್ ಕೂಡ ಇದ್ದಾನೆ ಕಣೆ. ಬೀಳೋದನ್ನು ನೋಡಿ ನಗೋರು ಎಲ್ಲ ಕಲ್ದವರು ಇರ್ತಾರೆ, ಆದ್ರೆ ತಾವೇ ಬೀಳ್ಸಿ ಅದನ್ನ ನೋಡಕ್ ತುದಿ ಕಾಲಲ್ಲಿ ನಿಂತಿದ್ದಾರೆ. ಗೀತಾ, ಈಗ ಏನೇ ಮಾಡ್ತೀಯಾ? ಬರ್ತೀನಿ. ಏಯ್, ನಮ್ಮ ನೀನು ಗೆಲ್ಲಲಾರೆ, ತಿಳಿದು ಛಲವೇ ತಕೇ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ಇವಳಂತ ಹೆಣ್ಣಿಂದ ಸಲುಕಿ ಆಸೆಗೆ ನಿನಗೆ. ಕರೆಕ್ಟಾಗಿ ಹಾಡೋಕೆ ನನ್ನ ಶಾರೀರವನ್ನು ಶುದ್ಧೀಕರಣಗೊಳಿಸ್ತಿದ್ದೀನಿ ನಾನು. ಸುಮ್ನೆ ಇರಣ್ಣ, ಮುಂದೆ ಆಗೋ ಖುಷಿಯಾದ ಕಲ್ಪನೆಗೆ ನೀನ್ ಡಿಸ್ಟರ್ಬ್ ಯಾಕೆ ಮಾಡ್ತೀಯಾ? ಅಯ್ಯೋ ನನ್ನ ತಂಗ್ಯವ್ವ, ಕಲ್ಪಿಸ್ಕೊಳ್ಳೋಕೆ ಇನ್ನೇನು ಬಾಕಿ ಉಳಿದಿದೆ ನೀನು ಹೇಳು. ನೀನ್ ಬಾ ತಂಗ್ಯವ್ವ, ಕೂತ್ಕೋ, ಸಿಟ್ ಡೌನ್ ಪ್ಲೀಸ್. ಹೇಳ್ತೀನಿ, ಒಂದು ಕೆಲಸ ಇದೆ, ಕೂತ್ಕೋ. ಅಲ್ಲೇ ಕೂತ್ಕೋ. ಏ ಅಣ್ಣ, ಏನ್ ಮಾಡ್ತಾ ಇದೀಯ ನೀನು? ಗೀತ ಬಂದು ಕೊಡ್ಲಿ ನಿನ್ನ ಕಾಲಿಗೆ ಹಿಂಗೆ ಉದುದ್ದ ಬೀಳ್ಬೇಕಲ್ಲ ತಂಗಮ್ಮ, ಬಿದ್ದು ಗೊಳೋ ಅಂತ ಹಾಳಬೇಕಲ್ವ ನನ್ನ ತಂಗಮ್ಮ. ಅದಕ್ಕೆ ಜಾಗ ಕ್ಲಿಯರ್ ಆಗ್ಬೇಕಲ್ವೇ, ಅದಕ್ಕೆ ಸರ್ಕಸ್. ಒಂದು ಸಣ್ಣ ತೊಂದರೆ ಆಗಿ ಆ ಗೀತಾ ಕೇಳೋ ಕ್ಷಮೆಗೆ ವಿಘ್ನ ಆಗ್ಬಾರ್ದಲ್ವ ನನ್ನ ತಂಗಿಯಮ್ಮ. ಓವರ್ ಆಗಿ ಆಡ್ಬೇಡ ಅಣ್ಣ, ಸ್ವಲ್ಪ ಸುಮ್ನೆ ಇರು. ಆ ಗೀತಾ ತಿಥಿ ಆಗೋ ಈ ದಿವಸದಲ್ಲಿ ವಡ ಪಾಯಸದ ರುಚಿ ಕೆಡಬಾರ್ದು ಅನ್ನೋದು ಮಾತ್ರ ನನ್ನ ಕಾಳಜಿ ತಂಗ್ಯವ್ವ.